ಇನ್ನೊಂದು ಮಾತನ್ನ ಚಾಲೆಂಜ್ ಆಗಿ ಹೇಳ್ತೀನಿ. ಎಷ್ಟು ವರ್ಷ ನಮ್ಮ ಬಬಲೇಶ್ವರ್ ಮತಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆದ್ದು ಬರುತ್ತೆ ಆತನ ಈ ಬಿಜಾಪುರಲ್ಲಿ ಬಿಜೆಪಿ ಬಿಟ್ಟು ಯಾವುದು ಪಕ್ಷ ಬರುವುದು ಸಾಧ್ಯ ಇಲ್ಲ. ಬಿಜಾಪುರಲ್ಲಿ ಕಾಂಗ್ರೆಸ್ ಬರ್ಬೇಕಂದ್ರ ಬಬಲೇಶ್ವರಲ್ಲಿ ನೀವು ಕಾಂಗ್ರೆಸ್ಗೆ ಬೆಳೆಸಬೇಕಾಗುತ್ತೆ. ತಮ್ಗೆ ನಾವು ಈ ಪತ್ರಿಕಾ ಘೋಷಣೆಯಲ್ಲಿ ತಿಳಿಸುವುದು ಏನಂತಂದ್ರೆ, ಇದು ಗತಿ ಏನ್ ದಾವಣಗೆರೆಯಲ್ಲಿ ಆಗಿದೆ ಅಲ್ಲ, ಇದು ನಾಳೆ ಬಿಜಾಪುರಲ್ಲಿ ಆಗಲ್ಲ ಅಂತ ಹೇಳಿ ತಿಳ್ಕೊಬೇಡಿ ಬಿಜಾಪುರ ಜನರು. ನಾನು ನೇರವಾಗಿ ಕ್ಲಿಯರ್ ಆಗಿ ನಿಮ್ಗೆ ಓಪನ್ ಹೇಳಾಕತ್ತೀನಿ. ಏನ್ ಗತಿ ದಾವಣಗೆರೆಯಲ್ಲಿ ಆಗಿದೆ ಅಲ್ಲ, 86%, 86,000 ಅಂದ್ರೆ 40% ವೋಟ್ ಬ್ಯಾಂಕ್ ತಿಳ್ಕೊಳ್ಳೋದು ಮಾತದೆ. ಇದು 40% ವೋಟ್ ಬ್ಯಾಂಕ್ ಅಲ್ಲಿ ಮುಸ್ಲಿಂ ಸಮಾಜದ ಆ ಕಾನ್ಸ್ಟಿಟ್ಯೂನ್ಸಿಲಿ ನೀವು ಮುಸ್ಲಿಮಿಗೆ ವೋಟ್ ಕೊಡ್ಲಿಲ್ಲ ಅಂದ್ರೆ ಎಲ್ಲಿ ಕೊಡ್ತೀರಿ ನೀವು? ಎಲ್ಲೇ ನಿಮ್ದು ತಾಕತ್ತಿದೆ, ಎಲ್ಲೇ ನೀವು ಗೆದ್ದಿಸ್ಕೊಂಡು ಬರುದಂತ ನಿಮ್ಮ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ಗೂ ಕೂಡ ನಾನು ಚಾಲೆಂಜ್ ಮಾಡ್ತೀನಿ. ಎಲ್ಲೇ ನಾನ್ ಮುಸ್ಲಿಂ ಜನಸಂಖ್ಯೆ ಹೆಚ್ಚಿಗಿದೆ ಅಲ್ಲೇನೂ ಕೂಡ ನೀವು ಟಿಕೆಟ್ ಕೊಟ್ಟು ಆರಿಸ್ಕೊಂಡ್ ಬಂದದಂತ ನಿಮ್ಗೆ ಕೆಪಾಸಿಟಿ ಇದ್ರ ಕೊಟ್ಟು ಚಾಲೆಂಜ್ ಮಾಡ್ತೀನಿ ನಾನು, ಕೊಟ್ಟು ಆರಿಸ್ಕೊಂಡ್ ಬಂದು ನೋಡಿ. ಇದೇ ಪರಿಸ್ಥಿತಿ ನಾಳೆ ಬಿಜಾಪುರಲ್ಲಿ ಬರಲ್ಲ ಅಂತ ಹೇಳಿ ತಿಳ್ಕೊಬೇಡಿ. ಇದೇ ಪರಿಸ್ಥಿತಿ ನಾಳೆ ಬಿಜಾಪುರಲ್ಲಿ ಬರುತ್ತೆ. ಯಾಕಂದ್ರೆ ಈಗ ಬಿಜಾಪುರಲ್ಲಿ ಆಲ್ರೆಡಿ 2 ಸಲ ಮುಸ್ಲಿಂ ಕ್ಯಾಂಡಿಡೇಟ್ ಕಾಂಗ್ರೆಸ್ ಅಲ್ಲಿ ಬಿಜಾಪುರ ಮತಕ್ಷೇತ್ರದಿಂದ ಸೋತಿದ್ದಾರೆ. ಇದು ಏನನ್ನೋದು ಅವ್ರಿಗೆ ಒಂದು ಒಳ್ಳೇದು ಮೆಸೇಜ್. ಮತ್ತ ಇದರಲ್ಲಿ ನಮ್ಮ ಶಿವಾನಂದ ಪಾಟೀಲ್ ಸಾಹೇಬ್ರ ಮೊನ್ನೆ ಅಲ್ಲಿ ನಮ್ಮ ಸ್ಟೇಜ್ ಅಲ್ಲಿ ನಿಂತು ಹೇಳಿದ್ರು, ಮುಷರೀಫ್ ಅವರು ನಮ್ಗ ಹೂ ಅಂತಂದ್ರ ನಾ ನೆಕ್ಸ್ಟ್ ಇಲ್ಲೇ ನಿಂತ ಬಸವನಗೌಡನ ವಿರುದ್ಧ ಆರಿಸಿ ಬರ್ತೀನಿ ಅಂತ ಹೇಳಿ ಒಂದು ಮೆಸೇಜ್ ಕೊಟ್ಟು ಹೋಗಿದ್ದಾರೆ ಅವರು. ಮರ್ದಿವ್ಸ ನಮ್ಮ ಸಮಾಜದ ಮಂದಿ ಆದ್ರ ಕಾಂಗ್ರೆಸ್ ಪಾರ್ಟಿ ಲೀಡರ್ಸ್ ಎಲ್ಲಾರು ಕೂಡ ಹೋಗಿ ಶಾಲ ಹಾರ ಹಾಕಿ ಸಾಬ್ ತುಮೆ इलेक्शन ठहरो हमें तुम ना जीत को लाते हैं ಅಂತ ಹೇಳಿ ಬಂದಿರಿ ನೀವು. ಆದ್ರೆ ಯಾವತ್ತೂ ನೀವು तुम्हें ठहरो हमें जीत को लाते हैं, तुम्हें चलो हमें तुम्हारे पीछे हैं, हमें आगे नहीं आते. ಇದೇ ನಡೆದದ ನಮ್ಮ ಮಂದಿದು. ನಾಳೆ ಬರೋ ದಿನದಲ್ಲಿ ನಮ್ಮ ಬಿಜಾಪುರ ಗತಿನೂ ಇದೇ ಆಗೋದು. ಮತ್ತೆ ಇನ್ನೊಂದು ಮಾತನ್ನ ಚಾಲೆಂಜ್ ಆಗಿ ಹೇಳ್ತೀನಿ. ಎಷ್ಟು ವರ್ಷ ನಮ್ಮ ಬಬಲೇಶ್ವರ್ ಮತಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆದ್ದು ಬರುತ್ತೆ ಆತನ ಈ ಬಿಜಾಪುರಲ್ಲಿ ಬಿಜೆಪಿ ಬಿಟ್ಟು ಯಾವುದು ಪಕ್ಷ ಬರುವುದು ಸಾಧ್ಯ ಇಲ್ಲ. ಓಪನ್ ಆಗಿ ಹೇಳ್ತೀನಿ. ಎಷ್ಟು ವರ್ಷ ಎಷ್ಟು ಸಲ ಕಾಂಗ್ರೆಸ್ ಬಬಲೇಶ್ವರದಲ್ಲಿ ಗೆದ್ದು ಬರುತ್ತಲ್ಲ ಅವತನ ನೀವು ಬಿಜಾಪುರಲ್ಲಿ ಬಿಜೆಪಿ ಬಿಟ್ಟು ಯಾವ ಪಕ್ಷ ಬರುವುದು ಸಾಧ್ಯ ಇಲ್ಲ. ಬಿಜಾಪುರಲ್ಲಿ ಕಾಂಗ್ರೆಸ್ ಬರ್ಬೇಕಂದ್ರ ಬಬಲೇಶ್ವರಲ್ಲಿ ನೀವು ಕಾಂಗ್ರೆಸ್ಗೆ ಬೆಳೆಸಬೇಕಾಗುತ್ತೆ. ಇದು ನೀವು ಓಪನ್ ಚಾಲೆಂಜ್ಗೆ ಅಕ್ಸೆಪ್ಟ್ ಮಾಡಿದ್ರೆ ಕೂಡ ಅಷ್ಟೇ ಬಿಜಾಪುರಲ್ಲಿ ಕಾಂಗ್ರೆಸ್ ಸೀಟ್ ಬರೋದು ಚಾನ್ಸ್ ಇದೆ. ಮುಂದಿನ ಬರೋ ದಿನಗಳಲ್ಲಿ ಇಲ್ಲೇ ಯಾವ ತರದ್ದು ಮುಸ್ಲಿಮರಿಗೆ ಟಿಕೆಟ್ ಕೊಡೋದು ಚಾನ್ಸ್ ಇಲ್ಲ. ಕರ್ನಾಟಕದಲ್ಲಿ ಕನಿಷ್ಠ 18% ಮುಸ್ಲಿಂ ಪಾಪ್ಯುಲೇಷನ್ ಇದೆ. ಆ 18% ಮುಸ್ಲಿಂ ಪಾಪ್ಯುಲೇಷನ್ ಲೆಕ್ಕಕ್ಕೆ ನಾವು ನೋಡಿದ್ರ 40 ನಿಯರ್ ಬೈ 40 MLAs ಮುಸ್ಲಿಂ ಸಮಾಜದಿಂದ ಇರಬೇಕು. ಎಷ್ಟು ಮಂದಿಗೆ, ಎಷ್ಟು ಜನರಿಗೆ, ಎಷ್ಟು ಕ್ಯಾಂಡಿಡೇಟ್ಗೆ ಕಾಂಗ್ರೆಸ್ ಅವರು ಟಿಕೆಟ್ ಕೊಟ್ಟಿದ್ದಾರೆ ಹೇಳಿ? ಎಷ್ಟು ಜನರಿಗೆ ಗೆದ್ದಿಸ್ಕೊಂಡು ಬಂದಿದ್ದಾರೆ? ಎಲ್ಲಾರ್ದು ಬಿಡಿ, ಬಿಜಾಪುರದೇ ಹಿಡ್ರಿ. ಎಷ್ಟು ಓಟ್ ಹಮೀದ್ ಮುಷರೀಫ್ ಅವರು ತಗೊಂಡ್ರು, ಅದರಲ್ಲಿ ಎಷ್ಟು ಓಟ್ ನಾನ್ ಮುಸ್ಲಿಮ್ದದೇ ನೀವು ಅದು ಚೆಕ್ ಮಾಡ್ಕೊಳ್ಳಿ ಒಂದ್ಸಲ ಡಾಟಾ. ನಿಮ್ಗೆ ಹೇಳ್ತೀನಿ. ಇದೇ ನಮ್ಮ MB ಪಾಟೀಲ್ ಸಾಹೇಬ್ರ ಏನ್ ಉಸ್ತುವಾರಿ ಸಚಿವರದಾರಲ್ಲ ನಮ್ಮ ಬಿಜಾಪುರದವರು, ಅವ್ರದ್ದು ಮನಿದ ಅಕ್ಕಪಕ್ಕದ ಓಟ್ ನಮ್ಗೆ ಬಿಡ್ಲಿಲ್ರಿ ಕಾಂಗ್ರೆಸ್ ಕ್ಯಾಂಡಿಡೇಟ್ಗ. ಏನ್ ಸಪೋರ್ಟ್ ಮಾಡ್ತಾರೆ? ಏನ್ ಒಂದ್ ಮಿನಿಸ್ಟರ್ ಕೊಟ್ರು ಆಯ್ತು, ಮುಗಿದೋಯ್ತಾ? ಅದನ್ನು ಮಿನಿಸ್ಟರ್ ಮೈನಾರಿಟಿ ಮಿನಿಸ್ಟರ್ ಕೊಟ್ಟಿರಿ. ಆ ಮಿನಿಸ್ಟರ್ ಮೈನಾರಿಟಿ ಬಗ್ಗೆ ಮಾತಾಡಿದ್ರೆ ಇವ್ರಿಗೆ ಮಿರ್ಚಿ ಹತ್ತೈತಿ. ಆ ಮಿನಿಸ್ಟರ್ ವಕಫ್ ಬಗ್ಗೆ ಮಾತಾಡಿದ್ರೆ ಇವ್ರಿಗೆ ಮಿರ್ಚಿ ಹತ್ತೈತಿ. ಅವ್ರ ಸ್ಟೇಟ್ಮೆಂಟ್ ಹೋಗಿ CM DCM ಬಂದ ಮರ್ದಿವ್ಸ ಓಪನ್ ಆಗಿ ಅವರು ನೆಗ್ಲೆಕ್ಟ್ ಮಾಡ್ತಾರೆ, ಕ್ಯಾನ್ಸಲ್ ಮಾಡ್ತಾರೆ. ಆ ಜಮೀರ್ ಅಹಮದ್ ಖಾನ್ ಹೇಳ್ಬಾರ್ದಾಗಿತ್ತು, ಅವ್ರು ನಮ್ಗೆ ಹಿಂಗ್ ಪತ್ರ ಕೊಡ್ಬೇಕು ಹಂಗ್ ಪತ್ರ ಕೊಡ್ಬೇಕಾಗತ್ತ ಹೇಳಿ ಅವ್ರು ಓಪನ್ ಆಗಿ ನೀವು ಎಲ್ಲಾರ ಕರ್ನಾಟಕ ಜನರ ಮುಂದೆ ಹೇಳ್ತೀವಿ. ಏನ್ ಮೆಸೇಜ್ ಕೊಡಾಕತ್ತೀರಿ ನೀವು? ಏನ್ ಸಪೋರ್ಟ್ ನೀವು ಕಾಂಗ್ರೆಸ್ ಮುಸ್ಲಿಂ ಸಮಾಜಿಗೆ ಮಾಡಿದಿರಿ? ಯಾವ ಲೆಕ್ಕ ಪ್ರಕಾರ ನೀವು 90% ಏನು ಓಟ್ ತಗೊಂಡಿರಲ್ಲ ಆ ಪ್ರಕಾರ ನೀವು ಸಪೋರ್ಟ್ ಮಾಡಿದಿರಿ? ಏನ್ ಮಾಡಿದಿರಿ ನೀವು ಮೈನಾರಿಟೀಸ್ ಬಗ್ಗೆ? ಏನೂ ಇಲ್ಲ. ಬರೇ ಎಲ್ಲರ 10-12 ಕ್ಯಾಂಡಿಡೇಟ್ ಕೊಡುದು, ಅದರಲ್ಲಿ 4-5 ನೀವೇ ಬೆಳೆಸುದು, 4-5 ನೀವೇ ಬೆಳೆಸುದು. 7-8 ಏನ್ ಗೆದ್ದು ಬಂದಿರ್ತಾವ, ಅದು ನಾವು ನಮ್ ಪ್ರೆಸ್ ಹಾಕಿ ಪ್ರೆಷರ್ ಇಂದ ನಾವು ತಂದಿರ್ತೀವಿ. ದಾವಣಗೆರೆ ಎಲೆಕ್ಷನ್ ಅಲ್ಲಿ MB ಪಾಟೀಲ್ ಎಲೆಕ್ಷನ್ ದಾವಣಗೆರೆ ಎಲೆಕ್ಷನ್ ಅಲ್ಲಿ ಮುಸಲ್ಮಾನರು ಸ್ಪರ್ಧೆ ಮಾಡ್ತಾರೆ. MB ಪಾಟೀಲ್ ಯಾಕೆ ತಗೋತಾ ಇದ್ದಾರೆ? ಇಲ್ಲ, ದಾವಣಗೆರೆ ವಿಷಯ ಬೇರೆನೆ. ಸಾಕಷ್ಟು ಹೆಲ್ಪ್ ಮಾಡಿದ್ದಾರೆ. ದಾವಣಗೆರೆ ವಿಷಯ ಬೇರೆ, ಬಿಜಾಪುರದ ವಿಷಯ ಬೇರೆ.
ಸಾಕಷ್ಟು ಏನು ಹೆಲ್ಪ್ ಜರುತ್ತಿಲ್ಲ. ಇಲ್ಲಿ ಬಂದು ಉದ್ಘಾಟನೆ JM ರೋಡಿಗೆ ಹೋದ್ರು, ಇನ್ನೊತ್ತನ ರೋಡ್ ಕೆಲಸ ಚಾಲು ಆಗಿಲ್ಲ. ಪ್ರತಿ ವರ್ಷ ಬಂದು ಯಾರ ಮನೆಯಲ್ಲಿ ನೀವು ಕೂತು ಸಿರ್ಕುಂಬ ಕುಡಿತಿರ್ಲ ಅವ್ರ ಮನೆಗೆ ಹೋಗಕ್ ಸರಿ ಅಂತ ದಾರಿ ಇಲ್ಲ. ಏನ್ ಸಪೋರ್ಟ್ ನಿಮ್ದು? ಬೇಡ, ಎಲ್ಲಾ ತರ ಸಪೋರ್ಟ್ ಬೇಡ. ಬರೀ ನಿಮ್ದು ನಮ್ ಬಿಜಾಪುರ ಎಲ್ಲಿ ಒಂದು ಮುಸ್ಲಿಂ ಕ್ಯಾಂಡಿಡೇಟ್ ಕಾಂಗ್ರೆಸ್ ಪಾರ್ಟಿಯಿಂದ ನೀವು ಗೆದ್ದು ತೋರಿಸೋದಂತ ನಿಮ್ಗೆ ಚಾಲೆಂಜ್ ಮಾಡ್ತೀನಿ. ಗೆದ್ದು ತೋರಿಸ್ರಿ ಒಂದು. ಬೇರೆ ಏನ್ ಸಪೋರ್ಟ್ ಇಲ್ಲ. ನಾವು ನಮ್ದೇ ನಾವು ಮಾಡ್ಕೋತೀವಿ. ಒಂದು ಕ್ಯಾಂಡಿಡೇಟ್ ತಂದು ತೋರಿಸಿರಲ್ಲ. ಯಾಕೆ ನೀವು ಮಾಡ್ತಾ ಇಲ್ಲ? ನೀವು ವೋಟಿಂಗ್ ಡಾಟಾ ತಕ್ಕೋರಿಲ್ಲ. ನಿಮ್ಗೆ ಎಲ್ಲ ಮೀಡಿಯಾದವ್ರಿಗೆ ತಾನೇ ಗೊತ್ತಾಕೈತಿ, ಜನರಿಗೂ ಕೂಡ ಗೊತ್ತಾಕೈತಿ. ನೀವು ಓಪನ್ ಮಾಡಿ ಇದು. ಯಾಕಂತಂದ್ರ ನಾ ಓಪನ್ ಆಗಿ ಹೇಳಾಕತ್ತೀನಿ, ಯಾವ ಏರಿಯಾದಲ್ಲಿ MB ಪಾಟೀಲ್ ಸಾಹೇಬ್ರ ಮನೆ ಇದೆ. ಈ ಉಸ್ತುವಾರಿ ಸಚಿವರದ್ದು ಮಾತಾಡೋನು ಒಂದ್ ಮನುಷ್ಯಗೆ ತಗೊಂಡು ಮಾತಾಡೋದು ಇಲ್ಲ. ನಾನು ಉಸ್ತುವಾರಿ ಸಚಿವರ ಬಗ್ಗೆ ಮಾತಾಡ್ತೀನಿ. ಈ ಉಸ್ತುವಾರಿ ಸಚಿವರವರು ಮನಿ ಎಲ್ಲಿ ಯಾವ ಏರಿಯಾದಲ್ಲಿಲ್ಲ ಅದೇ ಏರಿಯಾದಲ್ಲಿಂದ ಓಟ್ ನಮ್ಗೆ ಕಾಂಗ್ರೆಸ್ ಪಾರ್ಟಿಗೆ ಮುಸ್ಲಿಂ ಅಭ್ಯರ್ಥಿಗೆ ಬೀಳಲಿಲ್ಲ ಸರ್. ಬರೀ BLD ನೀವು ವಿಚಾರ ಹಾಕಿದ್ರ 1 ಮಿನಿಟ್ ಸರ್. BLD ನೀವು ಡಾಟಾ ತಗದ್ರೆ 25,000 ಓಟ್ ಅಲ್ಲಿ ಅದಾವ ಸರ್. 25,000 ಓಟ್ ನಮ್ಗೆ ನಾನ್ ಮುಸ್ಲಿಂ ಓಟ್ ಬೀಳಲಿಲ್ಲ. ಬಿಜಾಪುರ ಜಿಲ್ಲಾ ನಾಯಕರುಗಳಿಗೆ ಅವರು ಬೇಕಾಗಿದ್ದಾರೆ. ಅದರ ಸಂಬಂಧ ನಮ್ಮ ಸಮಾಜದ ಇದು ಪರಿಸ್ಥಿತಿ ಬಂದದ. ಅವ್ರು ಬೇಕಾಗಿದ್ದಾರೆ. ಅವ್ರು ಯಾರಿಗೆ ಬೇಕಾಗಿದ್ದಾರೆ? ನಾಯಕರಿಗೆ ಅಷ್ಟೇ ಬೇಕಾಗಿದ್ದಾರೆ. ಜನರಿಗೆ ಬಲ್ವಾ? ಜನರಿಗೆ ಬೇಡ. ಜನರ ಪರವಾಗಿ ಏನ್ ಮಾಡಿದ್ದೀರಿ ನೀವು? ಹೇಳ್ರಿ. ಲಾಸ್ಟ್ ಟೈಮ್ ನಾನು ಪತ್ರಿಕಾಗೋಷ್ಠಿಯಲ್ಲಿ ನಾನು ಓಪನ್ ಆಗಿ ತೋರಿಸಿದ್ದೀನಿ. ನೀವು ಏನೇನ್ ಮಾಡಿದ್ರಿ, ಎಲ್ಲೆಲ್ಲಿ ಸಪೋರ್ಟ್ ತಗೊಂಡ್ರಿ ಅನ್ನೋದು ನಾವು ಓಪನ್ ಆಗಿ ತೋರಿಸಿ ಹೇಳಿದ್ದೀನಿ. ಏನ್ ಉಪಕಾರ ಮಾಡಿದ್ರಿ? ತೊಗೊಂಬಂದಾರ 135 ಕೋಟಿ ತೊಗೊಂಬಂದಾರ. ಏನ್ ಡೆವಲಪ್ಮೆಂಟ್ ಏನಾಯ್ತು ಹೇಳಿ ನಮ್ಗೆ? ನೀವು ಎಷ್ಟು ಕೋಟಿ ತೊಗೊಂಬಂದಿರಿ ಅದ್ರ ನಮ್ಗೆ ಬೇಕಾಗಿಲ್ಲ. ನೀವು ಏನ್ ಡೆವಲಪ್ಮೆಂಟ್ ಮಾಡಿದ್ರಿ ಉಸ್ತುವಾರಿ ಸಚಿವರಾಗಿ? ಬೇರೆ ಎಲ್ಲ ಬಿಡ್ರಿ. ಇಲ್ಲಿ ಗಾಂಧಿ ಚೌಕ್ ಬಿಟ್ಟು ಇಲ್ಲಿ ನೌಬಾಗ್, ಸಕಾಪ್ ರೋಜಾ, ಹವೇಲಿ, ಬಡಿ ಕಮಾನ, ಅತಾವುಲ್ಲಾ ಚೌಕ್, JM ರೋಡ್ ಅಲ್ಲಿ ಇದೇ ಅರ್ಧ ಬಿಜಾಪುರಲ್ಲಿ ತೋರಿಸ್ರಿ. ಏನ್ ಡೆವಲಪ್ಮೆಂಟ್ ಮಾಡಿದಿರಿ ನೀವು? ನಮ್ಮ ಮುಸ್ಲಿಂ ಬಹುಮೂಲ್ಯ ಇಲಾಖೆಯಲ್ಲಿ ಏನ್ ಡೆವಲಪ್ಮೆಂಟ್ ಆಗಿದೆ ತೋರಿಸಿ ಸರ್.